ಫಸ್ಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ಅಂದರೆ ಸಿನಿಮಾಗಳಿಗೆ ಟ್ರೈ ಮಾಡೋ ಟೈಮಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆಗ್ತಿರ್ತವಲ್ಲ ಆ ಟೈಮ್ನಾಗ ಒಂದು ಸ್ವಲ್ಪ ಎನರ್ಜಿ ಆ ಕಡೆ ಈ ಕಡೆ ಆಗೋದು. ಆ್ಯಂಡ್ ಶಂಕರ್ನಾಗ್ ಅವ್ರ ಬಗ್ಗೆ ಮೊದಲಿಂದನೂ ಭಾಳ ಪ್ರೀತಿ, ಆಮೇಲೆ ಒಂಥರ ಅಭಿಮಾನ. ಆಮೇಲೆ ಅವ್ರದ್ದು ಕತೆಗಳು ಇರ್ತಿತ್ತಲ್ಲ, ಎಲ್ಲ ಹೇಳ್ತಿದ್ರಲ್ಲ, ಕತೆಗಳು ಅಂದರೆ ಬರೆದಿರೋ ಕತೆಗಳಲ್ಲ, ಅವರ ಕೆಲಸದ ವೈಖರಿ ಬಗ್ಗೆ ಹೇಳೋರು, ಆಮೇಲೆ ಅವ್ರ ಸ್ಪೀಡ್ ಬಗ್ಗೆ ಹೇಳೋರು, ಅವ್ರು ಎಷ್ಟು ಎನರ್ಜಿಟಿಕ್ ಆಗಿರ್ತಿದ್ರು ಅಂತ ಹೇಳೋರು, ಆಮೇಲೆ ಅವ್ರ ಕನಸುಗಳ ಬಗ್ಗೆ ಹೇಳೋರು. ಅದರ ಒಂದು ಶಕ್ತಿ ಇತ್ತಲ್ಲ. ಸೊ ಅವ್ರ ಅಭಿಮಾನಕ್ಕೋಸ್ಕರ ಇಟ್ಕೊಂಡಿದ್ದದು ಶಂಕರ ಅಂತ. ಸ್ಕೂಲ್ನಾಗ ಆ್ಯಕ್ಚುಲಿ ಹೈಸ್ಕೂಲಿಗೆ ಬಂದಮೇಲೆ ಅದು 8th 9th 10th 3 ವರ್ಷನೂ ನಾನು ಆ 3 ರ್ಯಾಂಕ್ ಒಳಗೆ ಇರ್ತಿದ್ದೆ. ಫಸ್ಟ್ ಬಂದಿದ್ದು ಕಮ್ಮಿ, ಸೆಕೆಂಡು ತರ್ಡು ಹಿಂಗೆ ಯಾವುದೋ ಒಂದು ಸಬ್ಜೆಕ್ಟ್ ಫಸ್ಟು ಆ ಥರ ಹಂಗೆ ಆಗೋದು. ಎಂಜಿನಿಯರಿಂಗ್ ಬಿಡೋಕೆ ರೀಸನ್ನೇ ಪಿಕ್ಚರ್ಗೆ ಬರ್ಬೇಕಂತ. ಬೆಂಗಳೂರಿಗೆ ಬಂದಿದ್ದೆ ಪಿಕ್ಚರ್ಗೆ ಬರಬೇಕು ಅಂತ. ಯಾವ ಡಿಪಾರ್ಟ್ಮೆಂಟ್ ತಗೊಂಡಿದ್ರಿ? ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಸೇಮ್ ಐ ಆಮ್ ನಾನು. ಹೌದಾ? ಎಸ್. ಏಯ್ ಸೂಪರ್, ಕ್ರೇಜಿ. ಆಕ್ಚುಲಿ ನಾವು ಬರೋಕ್ಕೂ 1 ವರ್ಷದ ಮುಂಚೆ ಅದು IP ಅಂತಿತ್ತು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ. ರಾಮಾಯಲ್ಲಿ ಐ ಥಿಂಕ್ ನಮ್ದು ಬ್ಯಾಚ್ ಅಥವಾ ನಮ್ಮ ಹಿಂದಿನ ಬ್ಯಾಚ್ ಇಂದನೂ ಅದನ್ನ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗಳನ್ನು ಆಡ್ ಮಾಡ್ಕೊಂಡು, ಹೌದು, ಐ ಥಿಂಕ್ ನಮ್ದು ಮೆಕ್ಯಾನಿಕಲ್ ನಮ್ದು ಏನ್ ಎರಡು ಕಾಮನ್, ಸೇಮ್ ಲೆಕ್ಚರರ್ಸ್, ಸೇಮ್ ಸಬ್ಜೆಕ್ಟ್ಸು, ಲ್ಯಾಬ್ ಕೂಡ ಸೇಮು. ಲಾಸ್ಟ್ ಇಯರ್ ಮಾತ್ರ ಐ ಥಿಂಕ್ ಇವ್ನು ಮುಗಿಸಿರಲ್ಲ, ಆಕ್ಚುಲಿ ಇವ್ರನ್ನ ಕೇಳ್ಬೇಕು, ನಾನು ಅರ್ಧಕ್ಕೆ ಬಿಟ್ಟವ್ ನಾನು. ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಆ್ಯಡ್ ಆಗೋದು. ಅವಾಗ ಸೆಕೆಂಡ್ ಇಯರ್ ಟೈಮ್ನಾಗ ಡಿಸೈಡ್ ಮಾಡಿದ್ದು, ದೋಸ್ತ ಇದು ಭಾಳ ಟೈಮ್ ತೊಗೊಳತೈತಿ, ನಾನೇನು ಹೋಗಿ ಮುಗಿಸಿ ಕೆಲಸ ಮಾಡೋದಿಲ್ಲ, ಮತ್ತೆ ಯಾಕೆ ಮಾಡ್ಬೇಕು ಇದನ್ನ ನಾವು ಅಂತ ಅನ್ಕೊಂಡು ಬಿಟ್ಬಿಟ್ಟೆ. ದಟ್ ಡಸಂಟ್ ಮೀನ್ ದಟ್ ನಾನು ಯಾರಿಗೂ ಸಜೆಸ್ಟ್ ಮಾಡತ್ತಿಲ್ಲ ಕಾಲೇಜ್ ಬಿಟ್ಟು ಬರ್ರಿ ಅಂತ ಅನ್ಕೊಂಡು. ಇಫ್ ಯು ಹ್ಯಾವ್ ಬೆಟರ್ ಕ್ಲಾರಿಟಿ, ನೀವು PUC ಮುಗಿಸ್ಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ಆ ಕಡೆ ನೀವು ಹೋಗ್ಬೋದು. ಈಗ ಡಿಗ್ರಿ ನಾಟಕದಾಗೂ ಐತಿ, ಆ್ಯಕ್ಟಿಂಗ್ ಡಿಪ್ಲೊಮೊಗಳಿದಾವೆ, ಆಮೇಲೆ ಒಳ್ಳೊಳ್ಳೆ ಥಿಯೇಟ್ರ್ ಟೀಮ್ಗಳಿದಾವೆ. ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್. ಸಿನಿಮಾಗೆ ಬರಬೇಕು ಅನ್ನೋದಿತ್ತಪ್ಪ ಅಂದರೆ, ನಟ ಆಗಬೇಕು ಅನ್ನೋಂಗಿತ್ತು ಅಂತಂದರೆ ಆ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡ್ಕೊತ ಹೋಗ್ಬೋದು ನೀವು. ಬಟ್ ಬಂದ್ಮೇಲೆ ಅನಿಸ್ತು ಮುಗಿಸ್ಕೊಂಡೇ ಬರ್ಬೋದಾಗಿತ್ತು ಅಂತ. ಇಷ್ಟು ಲೇಟ್ ಆಕೈತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಸೊ ಹಾಗೆ ದಟ್ ವಾಸ್ ದ ರೀಸನ್.